ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ ಮಾರ್ಚ್ 25ರಿಂದನೇ ಸಾಕಷ್ಟು ಬದಲಾವಣೆಯನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ಕನ್ಯಾ ರಾಶಿಯವರು ಅಂತ ಏನಿಲ್ಲ, 12 ರಾಶಿ ಚಕ್ರದ ಜನರಿಗೆ ಯುಗಾದಿ ಪರಾಭವ ಸಂವತ್ಸರದಲ್ಲಿ ಸ್ನೇಹಿತರೆ ಹೊಸ ಪಂಚಾಂಗದ ಪ್ರಕಾರ ಯುಗಾದಿ ಮುಗಿದ ನಂತರ ಸಾಕಷ್ಟು ಬದಲಾವಣೆಯನ್ನ ಕನ್ಯಾ ರಾಶಿಯವರು ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನ ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕು ಕನ್ಯಾ ರಾಶಿಯವರು ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ಕನ್ಯಾ ರಾಶಿಯವರು ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು. ನಿಮ್ಮ ಸಮಸ್ಯೆಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಕೂಡ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಸ್ನೇಹಿತರೆ, ಕಮೆಂಟ್ ಬಾಕ್ಸಲ್ಲಿ ಓಂ ಹಾಂ ಹನುಮಂತೆ ನಮಃ ಅನ್ನೋದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ. ಹನುಮಂತನ ಅನುಗ್ರಹದಿಂದ, ಶಿವನ ಅನುಗ್ರಹದಿಂದ, ಇನ್ನು ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ. ಸ್ನೇಹಿತರೆ, ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅವರ ಅದೃಷ್ಟ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಕನ್ಯಾ ರಾಶಿಯವರಿಗೆ ಮಾರ್ಚ್ 2026 ಸ್ನೇಹಿತರೆ 25ನೇ ತಾರೀಕಿಂದ ಸಾಕಷ್ಟು ಬದಲಾವಣೆ ಅಂತಲೇ ಹೇಳಬಹುದು. ಯಾಕಂದರೆ ಹೋರಾಟದಲ್ಲಿ ಜಯ, ಪ್ರೇಮ, ವೈವಾಹಿಕ ಜೀವನದಲ್ಲಿ ಸುಖ ಅಂತಲೇ ಹೇಳಬಹುದು. 2026 ಮಾರ್ಚ್ 25ರಿಂದ ಕನ್ಯಾ ರಾಶಿಯವರಿಗೆ ಪ್ರಮುಖ ಬದಲಾವಣೆಗಳ ತಿಂಗಳು ಅಂತಲೇ ಹೇಳಬಹುದು. ಯಾವುದರಲ್ಲಿ ಬದಲಾವಣೆಯನ್ನು ಸೂಚಿಸಲಿದೆ ಗ್ರಹಗಳು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ಮುಖ್ಯ ಗಮನವು 7ನೇ ಮನೆಯ ಸಂಬಂಧಗಳು ಕಡೆಗೆ ಇರಲಿದೆ. ಅದೇ ರೀತಿ ಉಚ್ಚ ಶುಕ್ರ ಮತ್ತು ಸ್ನೇಹಿತರೆ ಸೂರ್ಯನು ಶನಿಯೊಂದಿಗೆ ಇಲ್ಲಿ ಸೇರುವುದರಿಂದ ದಾಂಪತ್ಯ, ವ್ಯಾಪಾರ, ಪಾಲುದಾರಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕಾಗುತ್ತದೆ. ಪ್ರೀತಿಯ ಜೊತೆಗೆ ಜವಾಬ್ದಾರಿಯೂ ಕೂಡ ಹೆಚ್ಚಾಗಲಿದೆ. ಇನ್ನೊಂದೆಡೆ ನಿಮ್ಮ 6ನೇ ಮನೆಯು ಕುಂಭದಲ್ಲಿ ಸ್ನೇಹಿತರೆ ಒಂದು ರಣರಂಗದಂತಿದ್ದು ಅಲ್ಲಿ ನೀವು ಜಯವನ್ನು ಸಾಧಿಸುವುದು ಖಚಿತ. ಅದೇ ರೀತಿ ಮಂಗಳ ಮತ್ತು ರಾಹುವಿನ ಸಂಯೋಜನೆಯು ನಿಮಗೆ ಶತ್ರುಗಳನ್ನು ಸೋಲಿಸಲು, ಅದೇ ರೀತಿ ಸಾಲಗಳನ್ನು ತೀರಿಸಲು ಮತ್ತು ಸಂಕೀರ್ಣ ಸಮಸ್ಯೆಗಳನ್ನು ಬಗೆಹರಿಸಲು ಅಪಾರ ಶಕ್ತಿಯನ್ನು ನೀಡುತ್ತದೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಅತಿಯಾದ ಒತ್ತಡಕ್ಕೆ ಒಳಗಾಗದಂತೆ ಎಚ್ಚರಿಕೆ ವಹಿಸುವುದು ಉತ್ತಮ. ಸ್ನೇಹಿತರೆ, ಇದಕ್ಕೆಲ್ಲ ಕಾರಣ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಆಗುವಂತಹ ಪ್ರಭಾವ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಹಾಗಿದ್ರೆ ಏನೆಲ್ಲ ಪ್ರಭಾವವನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗ್ರಹ ಬಂದು ಸ್ನೇಹಿತರೆ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಬುಧ ಗ್ರಹ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಬದಲಾವಣೆಯನ್ನ ನೀಡಲಿದೆ. ಅದು 5ನೇ ಮನೆಯಲ್ಲಿ ಸಂಚಾರವನ್ನ ಮಾಡುತ್ತಿದೆ ಸ್ನೇಹಿತರೆ. ಇನ್ನು 2ನೇದಾಗಿ ಗ್ರಹ ಶುಕ್ರ 2 ಮತ್ತು 9ನೇ ಅಧಿಪತಿ, ಇದು 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನ ಮಾಡುತ್ತಿದೆ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ ಪ್ರೇಮ ಜೀವನ, ಸಂಗಾತಿಯ ಮೂಲಕ ಧನ ಲಾಭ ಮತ್ತು ಪಾಲುದಾರಿಕೆ, ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಎಂದು ಪ್ರಭಾವವನ್ನು ಬೀರಲಿದೆ. ಇನ್ನು ಅದೇ ರೀತಿ ಮಂಗಳ ಗ್ರಹ 6ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಇದು ವಿರೋಧಿಗಳ ಮೇಲೆ ಜಯ. ಅದೇ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಎಂದು ಸೂಚನೆಯನ್ನು ನೀಡುತ್ತಿದೆ ಅಂತಲೇ ಹೇಳಬಹುದು. ಇನ್ನು ರಾಹು 6ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಇದು ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ಅಂದರೆ ಸಮಸ್ಯೆಗಳಿಗೆ ಅಸಾಂಪ್ರದಾಯಿಕ ಪರಿಹಾರಗಳು. ಇನ್ನು ಅದೇ ರೀತಿ ಸೂರ್ಯ 6ನೇ ಮನೆಯ ನಂತರ 7ನೇ ಮನೆಗೆ ಸ್ಥಳಾಂತರಗೊಂಡು ಮಾರ್ಚ್ 15ರಿಂದಲೇ ಸಂಚಾರವನ್ನು ಮಾಡುತ್ತಿದೆ. ಅಮಾವಾಸ್ಯೆಯ ಇಂದಿನದಿಂದ ಸಂಚಾರವನ್ನು ಮಾಡುವ ಕಾರಣ ಕಾನೂನು ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಸ್ನೇಹಿತರೆ. ಅದೇ ರೀತಿ ದಾಂಪತ್ಯದಲ್ಲಿ ಅಹಂಕಾರ ಹೆಚ್ಚಿಸುವಂತಹ ಗ್ರಹ ಅಂತಲೇ ಹೇಳಬಹುದು ಸೂರ್ಯ ಗ್ರಹ.
ಇನ್ನು ಅದೇ ರೀತಿ ಗುರು 10ನೇ ಮನೆಯಲ್ಲಿ ಮಿಥುನದಲ್ಲಿ ಸಂಚಾರವನ್ನ ಮಾಡುತ್ತಿದೆ. ವೃತ್ತಿಯಲ್ಲಿ ಅಧಿಕಾರ ಹೆಚ್ಚಾಗಲಿದೆ ಸ್ನೇಹಿತರೆ. ಅದೇ ರೀತಿ ಬಡ್ತಿಯ ಯೋಗ ಅಂತಾನೆ ಹೇಳ್ಬೋದು ಗುರು ಸಂಚಾರದಿಂದ. ಸ್ನೇಹಿತರೆ, ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಆಗುವಂತಹ ಬದಲಾವಣೆಯನ್ನ ಕನ್ಯಾ ರಾಶಿಯವರು ನೋಡಲಿದ್ದೀರಿ. ಅದೇ ರೀತಿ ನಿಮ್ಮ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನ ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ನಿಮ್ಮ ವೃತ್ತಿ, ಪಾಲುದಾರಿಕೆ, ವ್ಯಾಪಾರ, ವ್ಯವಹಾರದ ಬಗ್ಗೆ ಹೇಳೋದಾದ್ರೆ 10ನೇ ಮನೆಯ ಗುರುವಿನ ಪ್ರಭಾವದಿಂದ ನಿಮ್ಮ ವೃತ್ತಿ ಜೀವನವು ಸ್ನೇಹಿತರೆ ಸುವರ್ಣ ಕಾಲದಂತಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಸಾಕಷ್ಟು ಬದಲಾವಣೆಯನ್ನ ವೃತ್ತಿ ಜೀವನದಲ್ಲಿ ನೋಡಲಿದ್ದೀರಿ. ಮಾರ್ಚ್ 25ರಿಂದ ನಿಮ್ಮ ಅಧಿಕಾರಕ್ಕೆ ಯಾರೂ ಕೂಡ ಸವಾಲನ್ನ ಹಾಕಲಾರರು ಮತ್ತು ನಿಮ್ಮ ಸಲಹೆಗಳಿಗೆ ಹೆಚ್ಚಿನ ಗೌರವ ಸಿಗಲಿದೆ ಸ್ನೇಹಿತರೆ. ನೀವು ತಿಳಿದವರಂತೆ ಮಾತನಾಡಲಿದ್ದೀರಿ. ಅದೇ ರೀತಿ ಸಲಹೆಯನ್ನ ಕೊಡಲಿದ್ದೀರಿ ಬೇರೆಯವರಿಗೂ ಅಂತಾನೆ ಹೇಳಬಹುದು. ನಿಮ್ಮ ಉದ್ಯೋಗದಲ್ಲಿ ಇದ್ದರೆ, ಅಕಸ್ಮಾತ್ ನೀವು ಉದ್ಯೋಗದಲ್ಲಿ ಇದ್ದರೆ 6ನೇ ಮನೆಯ ಮಂಗಳ ಮತ್ತು ರಾಹುವಿನ ಸಂಯೋಜನೆಯು ನೀವು ಕಚೇರಿಯಲ್ಲಿ ಎಲ್ಲರಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ. ಅದೇ ರೀತಿ ಸ್ನೇಹಿತರೆ, ಈ ತಿಂಗಳು ನೀವು ಸಮಸ್ಯೆಗಳನ್ನು ಬಗೆಹರಿಸುವ ಯಂತ್ರದಂತೆ ಕೆಲಸ ಮಾಡಲಿದ್ದೀರಿ. ನಿಮ್ಮ ಸಮಸ್ಯೆಗಳಿಗೆ ಈ ತಿಂಗಳ ಸ್ನೇಹಿತರೆ ಪರಿಹಾರ ಸಿಗಲಿದೆ. ಉದ್ಯಮಿಗಳಿಗೆ 7ನೇ ಮನೆಯಲ್ಲಿ ಉಚ್ಚ ಶುಕ್ರನ ಪ್ರವೇಶವು ಅದ್ಭುತ ಸುದ್ದಿಗಳನ್ನು ತರಲಿದೆ. ವಿದೇಶಿ ಸಂಪರ್ಕಗಳಿಂದ ಅಥವಾ ಐಷಾರಾಮಿ ವಸ್ತುಗಳ ವ್ಯಾಪಾರದಿಂದ ಲಾಭದಾಯಕ ಒಪ್ಪಂದಗಳು ಸಿಗಲಿವೆ. ಆದರೆ ಶನಿಯ ಉಪಸ್ಥಿತಿಯು ಕಠಿಣ ಪರಿಶ್ರಮವನ್ನ ಸೂಚಿಸಲಿದೆ. ಇನ್ನು ಕಾನೂನು ಬದ್ಧತೆಯನ್ನ ಬೇಡುತ್ತದೆ. ಯಾವುದೇ ಶಾರ್ಟ್ಕಟ್ ಅನ್ನ ಬಳಸಬೇಡಿ ಸ್ನೇಹಿತರೆ. ಯಾವುದೇ ತಪ್ಪು ದಾರಿಯನ್ನ ಹುಡುಕಬೇಡಿ. ನೀವೇ ಬೇರೆಯವರಿಗೆ ಸಲಹೆಯನ್ನ ನೀಡಬೇಕಾದ್ರೆ ನಿಮ್ಮ ನಿರ್ಧಾರವೇ ಅಂತಿಮ ನಿರ್ಧಾರವಾಗಲಿ. ಯೋಚಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ಳಿ. ಇನ್ನು ಪಾಲುದಾರಿಕೆಯಲ್ಲಿ ಯಾವುದೇ ಸಹಿಯನ್ನ ಹಾಕಬೇಕು ಅಥವಾ ಒಪ್ಪಂದಕ್ಕೆ ಸಹಿಯನ್ನ ಹಾಕಬೇಕು, ಯಾವುದಾದ್ರೂ ಪತ್ರಕ್ಕೆ ಅಂದ್ರೆ ಸ್ನೇಹಿತರೆ 2-3 ಬಾರಿ ಯೋಚಿಸಿ ಪತ್ರಕ್ಕೆ ಸಹಿಯನ್ನ ಹಾಕಿ ಅಥವಾ ಹಿರಿಯರ ಮಾರ್ಗದರ್ಶನದಿಂದ ಸಹಿಯನ್ನ ಹಾಕುವುದು ಉತ್ತಮ. ತಿಳಿದವರ ಸಲಹೆಗಳನ್ನ ತೆಗೆದುಕೊಳ್ಳಿ. ನಿಮ್ಮ ನಿರ್ಧಾರವೇ ಅಂತಿಮ ನಿರ್ಧಾರವಾಗಲಿ. ಯಾವುದಕ್ಕೂ ಕೂಡ ಶಾರ್ಟ್ಕಟ್ ಅನ್ನ ಬಳಸಬೇಡಿ, ತಪ್ಪು ದಾರಿಯನ್ನ ಹುಡುಕಬೇಡಿ ಸ್ನೇಹಿತರೆ. ಇನ್ನು ಅದೇ ರೀತಿ ಹಣಕಾಸಿನ ಬಗ್ಗೆ ಹೇಳೋದಾದ್ರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನ ಕನ್ಯಾ ರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ಕನ್ಯಾ ರಾಶಿಯವರಿಗೆ ಆರ್ಥಿಕವಾಗಿ ಇದು ಬಲಿಷ್ಠ ತಿಂಗಳು. ನಿಮ್ಮ 2ನೇ ಅಧಿಪತಿ ಅಂದ್ರೆ ಸ್ನೇಹಿತರೆ ಶುಕ್ರನ ಸಂಚಾರದಿಂದ 7ನೇ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ಶುಕ್ರ ಸಂಗಾತಿ ಅಥವಾ ವ್ಯಾಪಾರ ಪಾಲುದಾರರ ಮೂಲಕ ಧನಲಾಭವಾಗಲಿದೆ. ಹೂಡಿಕೆ ಮಾಡಿದ ಲಾಭದಿಂದ ಸ್ನೇಹಿತರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಹೂಡಿಕೆ ಮಾಡುವುದಕ್ಕೂ ಇನ್ನು ಹಿಂದೆ ಹೂಡಿಕೆ ಮಾಡಿರುವುದಕ್ಕೂ ಕೂಡ ಸ್ನೇಹಿತರೆ ಇವೆರಡರಲ್ಲೂ ಕೂಡ ಲಾಭವನ್ನ ನೋಡಲಿದ್ದೀರಿ. ಇನ್ನು ಜಂಟಿ ಹೂಡಿಕೆಗಳು ಲಾಭ ತರಲಿವೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಹೂಡಿಕೆಯಿಂದ ಸ್ನೇಹಿತರೆ ಧನ ಲಾಭವನ್ನ ನೋಡಲಿದ್ದೀರಿ. 6ನೇ ಮನೆಯ ಚಟುವಟಿಕೆಗಳು ಅಂದ್ರೆ ಮಂಗಳ ಮತ್ತು ರಾಹುವಿನ ಹಳೆಯ ಸಾಲಗಳನ್ನ ತೀರಿಸಲು, ಅಂದ್ರೆ ರಾಹು ಮತ್ತು ಮಂಗಳನ ಸಂಯೋಗದಿಂದ ಹಳೆಯ ಸಾಲಗಳನ್ನ ತೀರಿಸಲು ಅಥವಾ ಕಾನೂನು ವೆಚ್ಚಗಳಿಗಾಗಿ ಹಣ ಬಳಕೆಯಾಗುವುದನ್ನ ಸೂಚಿಸುತ್ತಿದೆ. ಈ ಗ್ರಹಗಳ ಸಂಚಾರದಿಂದ ಸ್ನೇಹಿತರೆ ಯಾವುದಕ್ಕೂ ಕೂಡ ಹಣಕಾಸಿನಲ್ಲಿ ಒಳ್ಳೆಯ ನಿರ್ಧಾರಗಳನ್ನೇ ತೆಗೆದುಕೊಳ್ಳಿ. ಹಣಕಾಸಿನಲ್ಲಿ ಸ್ನೇಹಿತರೆ ದುಂದು ವೆಚ್ಚವನ್ನ ಮಾಡುವುದಕ್ಕೆ ಹೋಗಬೇಡಿ. ಮುಂದಿನ ದಿನಗಳಲ್ಲಿ ಎದುರಾದ್ರೆ ಕಷ್ಟ, ಸಾಕಷ್ಟು ಅನುಭವವನ್ನ ನೀವೇ ನೋಡಬೇಕಾಗುತ್ತದೆ. ಇದರ ಜೊತೆಗೆ ನಿಮಗೆ ಮುಂದಿನ ದಿನಗಳಲ್ಲಿ ಭಾರಿ ಕಡಿಮೆಯಾಗಲು ಸಹಾಯವನ್ನ ಮಾಡುತ್ತದೆ ಅಂತಲೇ ಹೇಳ್ಬಹುದು. ಅತಿಯಾದ ಹಣಕಾಸಿನ ಭಾರ ಸ್ನೇಹಿತರೆ ಕಡಿಮೆಯಾಗಲು ಮುಂದಿನ ದಿನ ಸಹಾಯವನ್ನ ಮಾಡುತ್ತದೆ. ಸೊ ಹಾಗಾಗಿ ಯಾವುದಕ್ಕೂ ಕೂಡ ದುಂದು ವೆಚ್ಚವನ್ನ ಮಾಡಬೇಡಿ. ಬೇರೆಯವರನ್ನ ಮೆಚ್ಚಿಸುವುದಕ್ಕೆ ಹೋಗಿ ಮನೆಗೆ ಬೇಕಾಗಿರುವ ವಸ್ತುಗಳನ್ನ ಪದೇ ಪದೇ ಖರೀದಿ ಮಾಡುವುದರಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗಲಿದೆ. ಸ್ನೇಹಿತರೆ ರಾಹುವಿನ ಪ್ರಭಾವದಿಂದ ಹಣ ವಾಪಸ್ಸು ಬರುವುದು ಕಷ್ಟವಾಗಬಹುದು. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಸ್ನೇಹಿತರಿಗೆ ಸಾಲ ನೀಡುವುದನ್ನು ತಪ್ಪಿಸಿ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಹಣಕಾಸಿನ ವಿಚಾರದಲ್ಲಿ ನನ್ನ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದ್ರೆ ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನ ಯುಗಾದಿ ಮುಗಿದ ನಂತರ ನೋಡಲಿದ್ದೀರಿ ಕನ್ಯಾ ರಾಶಿಯವರು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. 6ನೇ ಮನೆಯ ಗ್ರಹಗಳ ದಟ್ಟಣೆಯ ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ನೀಡುತ್ತಿದೆ ಸ್ನೇಹಿತರೆ. ನಿಮ್ಮಲ್ಲಿ ಹೋರಾಟ ಮನೋಭಾವವಿದ್ದರೂ ಕೂಡ ನಿಮ್ಮಲ್ಲಿ ಹೋರಾಟದ ಮನೋಭಾವ, ಉಷ್ಣ ಸಂಬಂಧಿತ ಸಮಸ್ಯೆಗಳಾದಂತಹ ಅಸಿಡಿಟಿ, ಹೊಟ್ಟೆ ನೋವು, ಚರ್ಮದ ದದ್ದುಗಳು ನಿಮ್ಮನ್ನು ಕಾಡಬಹುದು. ಚರ್ಮದ ಸಮಸ್ಯೆಗಳು, ಕೈಕಾಲು ನೋವು ನಿಮ್ಮನ್ನು ಕಾಡಬಹುದು ಸ್ನೇಹಿತರೆ.
ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ. ಯಾಕಂದರೆ ಅಂಗಾರಕ ಯೋಗವು ಸ್ನೇಹಿತರೆ ಚೂಪಾದ ವಸ್ತುಗಳನ್ನು ಇಟ್ಕೊಂಡು ಕೆಲಸವನ್ನು ಮಾಡಬೇಕಾದ್ರೆ, ವಾಹನವನ್ನು ಚಾಲನೆ ಮಾಡುವಾಗ, ಕ್ರೀಡೆಗಳಲ್ಲಿ ಗಾಯಗಳಾಗುವಂತಹ ಅಪಾಯಗಳನ್ನು ಸೂಚಿಸುತ್ತಿದೆ ಈ ಅಂಗಾರಕ ಯೋಗದಿಂದ. ಸೊ ಹಾಗಾಗಿ ಸ್ನೇಹಿತರೆ ಮನೆಯಲ್ಲೂ ಕೂಡ ಕೆಲಸವನ್ನು ಮಾಡಬೇಕಾದ್ರೆ ಅಥವಾ ಹೊರಗೂ ಕೂಡ ಕೆಲಸವನ್ನು ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ. ಇನ್ನು ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಅತಿ ವೇಗ ಒಳಿತಲ್ಲ. ಇನ್ನು ನಿಮ್ಮ ಸುತ್ತಮುತ್ತಲಿನವರ ಬಗ್ಗೆ ಸ್ವಲ್ಪ ಗಮನವಿರಲಿ. 7ನೇ ಮನೆಯು ಶನಿಯು ನಿಮ್ಮನ್ನು ಲಗ್ನವನ್ನು ನೋಡುವುದರಿಂದ ಸ್ನೇಹಿತರೆ ಅತಿಯಾದ ಕೆಲಸದಿಂದ ಸುಸ್ತು ಉಂಟಾಗಬಹುದು, ಆಯಾಸ ಉಂಟಾಗಬಹುದು ಸ್ನೇಹಿತರೆ. ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಉದ್ಭವವಾಗಬಹುದು. ಆದಷ್ಟು ಈ ತಿಂಗಳು ಕೆಲಸದಷ್ಟೇ ವಿಶ್ರಾಂತಿ ಮುಖ್ಯ. ಸೊ ಹಾಗಾಗಿ ಒತ್ತಡವನ್ನು ಅತಿ ಹೆಚ್ಚಾಗಿ ತೆಗೆದುಕೊಳ್ಬೇಡಿ. ಇದು ನಿಮ್ಮ ಪರಿಣಾಮ ಹೇಗಿರಲಿದೆ ಅಂದರೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಪರಿಣಾಮ ಬೀರಲಿದೆ. ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ, ಒಳಿತಾಗಲಿದೆ. ಇನ್ನು ಸಣ್ಣ ಪುಟ್ಟ ಪರಿಹಾರವನ್ನು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಆ ಪರಿಹಾರವನ್ನು ಅನುಸರಿಸುವುದರಿಂದ ಎಷ್ಟೇ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳಿದ್ರೂ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಓಕೆ ಸ್ನೇಹಿತರೆ, ಅದೇ ರೀತಿ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸಂಬಂಧಗಳು ಈ ತಿಂಗಳ ಪ್ರಮುಖ ವಿಷಯ. 7ನೇ ಮನೆಯಲ್ಲಿ ಉಚ್ಚ ಶುಕ್ರ ಮತ್ತು ಶನಿ ಇರುವುದರಿಂದ ದಾಂಪತ್ಯ ಜೀವನ ಗಂಭೀರವಾಗಲಿದೆ. ಅವಿವಾಹಿತರಿಗೆ ಸ್ನೇಹಿತರೆ ಪ್ರೌಢ ಅಥವಾ ಯಶಸ್ವಿ ವ್ಯಕ್ತಿಯೊಂದಿಗೆ ವಿವಾಹದ ಮಾತುಕತೆಗಳು ನಡೆಯಬಹುದು. ಆದರೆ ಮಾರ್ಚ್ 20ರ ನಂತರನೇ ಸ್ನೇಹಿತರೆ ಸಾಕಷ್ಟು ಬದಲಾವಣೆ. ಯಾಕಂದರೆ ಮಾರ್ಚ್ 19ನೇ ತಾರೀಕು ಅಮಾವಾಸ್ಯೆ ಇತ್ತು. ಅಮಾವಾಸ್ಯೆ ಮುಗಿದ ನಂತರ ಸೂರ್ಯನ ಸಂಚಾರದಿಂದ ಸ್ನೇಹಿತರೆ 7ನೇ ಮನೆಗೆ ಪ್ರವೇಶಿಸಿದಾಗ ಎಚ್ಚರವಿರಲಿ ಎಂದು ತಿಳಿಸಿದೆ. ಸೂರ್ಯನು ಅಹಂಕಾರವನ್ನು ಪ್ರತಿನಿಧಿಸುತ್ತದೆ. ಫ್ಯಾಮಿಲಿಯಲ್ಲಾಗಲಿ, ಕುಟುಂಬದಲ್ಲಾಗಲಿ, ನಿಮ್ಮ ಸಂಗಾತಿಯೊಂದಿಗಾಗಲಿ ಸ್ನೇಹಿತರೆ ಅಧಿಕಾರವನ್ನು ಚಲಾಯಿಸುವುದಕ್ಕೆ ಹೋಗಬೇಡಿ. ನಿಮ್ಮ ಹಕ್ಕುಗಳಿಗಾಗಿ ಘರ್ಷಣೆ ಉಂಟಾಗಬಹುದು. ಪ್ರೇಮ ಮತ್ತು ತಾಳ್ಮೆಯ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಅತ್ಯಗತ್ಯ. ಮನೆ ಅಂದ ಮೇಲೆ ಸಣ್ಣ ಪುಟ್ಟ ವಾದ ವಿವಾದಗಳು, ಮನಸ್ತಾಪಗಳು, ಜಗಳಗಳು ಬಂದೇ ಬರುತ್ತದೆ ಸ್ನೇಹಿತರೆ. ನಾವು ಯಾವ ರೀತಿ ಬಗೆಹರಿಸ್ತೀವಿ, ನಾವು ಯಾವ ರೀತಿ ಸ್ನೇಹಿತರೆ ಅದನ್ನು ಸಾಲ್ವ್ ಮಾಡ್ಕೋತೀವಿ ಅನ್ನೋದು ಬಹಳ ಮುಖ್ಯ. ಆದಷ್ಟು ಅತಿಯಾದ ಕೋಪವನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ಇರುವುದು ಉತ್ತಮ. ವಾದ ವಿವಾದಗಳಿಂದ ದೂರವಿದ್ದರೆ ಒಳಿತು. ಇನ್ನು ಅದೇ ರೀತಿ ಸ್ನೇಹಿತರೆ ಶಿಕ್ಷಣದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಕನ್ಯಾ ರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ವೈದ್ಯಕೀಯ, ಎಂಜಿನಿಯರಿಂಗ್, ಸರ್ಕಾರಿ ಸೇವೆಯನ್ನು ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ, ತಯಾರಿಯನ್ನು ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಸಮಯ ಅಂತಲೇ ಹೇಳಬಹುದು. 6ನೇ ಮನೆಯು ನಿಮಗೆ ಶಿಸ್ತು ಮತ್ತು ಏಕಾಗ್ರತೆಯನ್ನು ನೀಡುತ್ತದೆ. ಆದರೆ ಸಾಮಾನ್ಯ ವಿದ್ಯಾರ್ಥಿಗಳು ಅಂದರೆ PUCಯನ್ನು ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ, ಇನ್ನು 1ರಿಂದ 10ನೇ ತರಗತಿ ಸಾಮಾನ್ಯ ಚಿಕ್ಕ ಪುಟ್ಟ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಪ್ರೇಮ ಸಂಬಂಧಿತ ವಿಷಯಗಳಿಂದ ವಿಚಲಿತರಾಗಬಹುದು. ಅದೇ ರೀತಿ 10ನೇ ಮನೆಯು ಗುರುವು ಉನ್ನತ ಸಾಧನೆಗೆ ಸಾಥ್ ನೀಡುತ್ತಿರುವುದರಿಂದ ನಿಮ್ಮ ಪಠ್ಯಕ್ರಮದ ಪ್ರಾಯೋಗಿಕ ಅನ್ವಯದ ಮೇಲೆ ಗಮನ ಹರಿಸಿ. ಪ್ರತಿದಿನ ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿ. ಮಾರ್ಚ್ ತಿಂಗಳು ನಿಮಗೆ ಒಂದು ತಿರುವನ್ನು ಕೊಡಲಿದೆ ಸ್ನೇಹಿತರೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ. ಸೊ ಹಾಗಾಗಿ ಸಾಕಷ್ಟು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ. ಇನ್ನು ಮನೋರಂಜನೆ ಕಡೆ ಮತ್ತು ನಿಮ್ಮ ಸ್ನೇಹಿತರ ಬಳಗದಿಂದ ಸ್ನೇಹಿತರೆ ಮೋಜು ಮಸ್ತಿಯಿಂದ ನಿಮ್ಮ ಅಧ್ಯಯನದ ಕಡೆ ಗಮನ ಕೊಡುವುದಕ್ಕೆ, ಏಕಾಗ್ರತೆ ಕೊಡುವುದಕ್ಕೆ ಆಗುವುದಿಲ್ಲ. ಅಧ್ಯಯನದ ಕಡೆ ಆಸಕ್ತಿ ಹೆಚ್ಚಾಗಬೇಕು ಅಂದರೆ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿ. ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಅಧ್ಯಯನದ ಕಡೆ ಆಸಕ್ತಿ ಹೆಚ್ಚಾಗಲಿದೆ, ಜೊತೆಗೆ ಏಕಾಗ್ರತೆ ಕೂಡ ಹೆಚ್ಚಾಗಲಿದೆ. ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಜೊತೆಗೆ ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ವಿದ್ಯಾರ್ಥಿಗಳು ಅಧ್ಯಯನದ ಕಡೆ ಗಮನ ಕೊಡಿ. ಮೋಜು ಮಸ್ತಿ, ಇನ್ನು ಅದೇ ರೀತಿ ಸ್ನೇಹಿತರ ಬಳಗ, ಇನ್ನು ಲ್ಯಾಪ್ಟಾಪ್, ಮೊಬೈಲನ್ನು ಅತಿಯಾಗಿ ಯೂಸ್ ಮಾಡುವುದರಿಂದ ಸ್ನೇಹಿತರೆ ಸೋಷಿಯಲ್ ಮೀಡಿಯಾ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಸ್ನೇಹಿತರೆ ಅತಿಯಾಗಿ ಒಲವನ್ನು ತೋರಿಸುವುದನ್ನು ಕಡಿಮೆ ಮಾಡಿ ವಿದ್ಯಾರ್ಥಿಗಳು ಪ್ರತಿದಿನ ಸ್ನೇಹಿತರೆ ಯೋಗ ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ ಅಧ್ಯಯನದ ಕಡೆ ಗಮನ ಕೊಡಿ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಕ್ರಮಗಳನ್ನು ತಿಳಿಸ್ಕೊಡ್ತೀನಿ. ಈ ಕ್ರಮಗಳನ್ನು ಅನುಸರಿಸುವುದರಿಂದ ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಕನ್ಯಾ ರಾಶಿಯವರಿಗೆ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ.
ಈ ತಿಂಗಳಲ್ಲಿ ಸ್ನೇಹಿತರೆ ರಾಹು ಮತ್ತು ಮಂಗಳನ ಪ್ರಭಾವವನ್ನು ಕಡಿಮೆ ಮಾಡಲು, ಅಡಚಣೆಗಳನ್ನು ನಿವಾರಣೆ ಮಾಡಲು ಸ್ನೇಹಿತರೆ ಪ್ರತಿದಿನ ಏನು ಮಾಡಬೇಕು ಅಂದರೆ ಮಂಗಳವಾರದಂದು ಸ್ನೇಹಿತರೆ ಬಡವರಿಗೆ, ನಿರ್ಗತಿಕರಿಗೆ ಮತ್ತು ವಿಕಲಚೇತನರಿಗೆ ಆದಷ್ಟು ಅನ್ನದಾನ ಮಾಡಿ, ಹಣ ಸಹಾಯವನ್ನು ಮಾಡಿ. ಇದರ ಜೊತೆಗೆ ನೀವು ಬೆಳ್ಳಿಯನ್ನು ಧರಿಸುವುದು ಅಂದರೆ ಸ್ನೇಹಿತರೆ ಚೈನ್ ಅಥವಾ ಕೈಗೆ ಹಾಕುವಂತಹ ಬ್ರೇಸ್ಲೆಟ್, ಬಳೆ, ಉಂಗುರ ಈ ರೀತಿ ಬೆಳ್ಳಿಯ ತುಂಡನ್ನು ನೀವು ಇಟ್ಕೊಳ್ಳುವುದರಿಂದ ಸ್ನೇಹಿತರೆ ರಾಹುವಿನ ಪ್ರಭಾವವನ್ನು ಕಡಿಮೆ ಮಾಡಲಿದೆ. ಅಡೆತಡೆಗಳೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು. ಇನ್ನು ನೀವು ಪ್ರಯಾಣವನ್ನು ಮಾಡಬೇಕಾದ್ರೆ ವಿಘ್ನಗಳು ಎದುರಾದರೆ ಇದೆಲ್ಲ ನಿವಾರಣೆಯಾಗಬೇಕು ಅಂತಂದರೆ ಗಣೇಶನಿಗೆ ಸ್ನೇಹಿತರೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ಲಡ್ಡನ್ನು ಬಡ ಮಕ್ಕಳಿಗೆ ಪ್ರಸಾದವಾಗಿ ನೀಡಿ ಸ್ನೇಹಿತರೆ ಒಳಿತಾಗಲಿದೆ. ಇದು ಬುಧವಾರ ಮತ್ತು ಶನಿವಾರ ದಿನ ಮಾಡಿ. ಇನ್ನು ಶನಿ ದೇವರಿಗೆ ತೈಲಾಭಿಷೇಕವನ್ನು ಮಾಡಿಸಿ ಎಳ್ಳೆಣ್ಣೆಯಿಂದ. ಇನ್ನು ಬಡವರಿಗೆ ಕಂಬಳಿ ದಾನ, ಕಪ್ಪು ವಸ್ತುಗಳನ್ನು ದಾನ ಮಾಡುವುದು, ಬಟ್ಟೆ ದಾನ ಮಾಡುವುದು, ಅನ್ನದಾನ ಮಾಡುವುದು, ಮತ್ತು ಔಷಧಿಗಳಿಗೆ ಹಣ ಸಹಾಯವನ್ನು ಮಾಡಿ. ಈ ಸಹಾಯದಿಂದ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು, ನಿಮ್ಮ ಆರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಇನ್ನು ಶುಕ್ರವಾರದಂದು ಲಕ್ಷ್ಮಿಯನ್ನು ಪೂಜಿಸಿ, ಲಕ್ಷ್ಮೀ ದೇವರಿಗೆ ಸ್ನೇಹಿತರೆ ಕೆಂಪು ಹೂವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ. ಇದು ಹಣಕಾಸಿನಲ್ಲಿ ಸಮಸ್ಯೆಗಳಿದ್ದರೆ ನಿವಾರಣೆಯಾಗಿ ದುಪ್ಪಟ್ಟು ಧನಲಾಭವನ್ನು ನೋಡಲಿದ್ದೀರಿ. ಈ ಸಣ್ಣ ಪುಟ್ಟ ಪರಿಹಾರದಿಂದಲೇ ದೊಡ್ಡ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಸೊ ತಪ್ಪದೇ ಮಾಡಿ ಕನ್ಯಾ ರಾಶಿಯವರು ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ರಾಶಿಯನ್ನು ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಹೊಂದಿದರೆ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.